ನಾಗರಾಜ್ ಅಂತ, ಹಿರೇಕಬ್ಗೆರೆ ಗ್ರಾಮ, ತುರ್ನೂರು ಹೋಬಳಿ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಾವೀಗಲೇ 4ನೇ ವರ್ಷದಿಂದ ದಾಳಿಂಬೆ ಬೆಳೀತಾ ಇದ್ದೀವಿ. ವಾತಾವರಣ ಭಾಳ ಇಂಪಾರ್ಟೆಂಟ್ ದಾಳಿಂಬೆಗೆ. ನಾವೇನೇ ಮಾಡಿದರೂ ವಾತಾವರಣದ ಮೇಲೆ ದಾಳಿಂಬೆ ಬೆಳೆ. ಆಮೇಲೆ ಮಾರ್ಕೆಟೇನು ಯಾರ ಕೈಯಲ್ಲಿಲ್ಲ. ಈ ವರ್ಷ ಮಾರ್ಕೆಟೆಲ್ಲ ಚೆನ್ನಾಗಿದೆ. 200-220 ತನಕ ಮಾರ್ಕೆಟ್ ಇತ್ತು ಈ ವರ್ಷ. ಎಷ್ಟು ಕ್ವಿಂಟಲ್ ಬೆಳಿತೀರಾ ವರ್ಷ? ಈ ವರ್ಷ ನಮ್ಮ ಅಂದಾಜು ಒಂದು 25 ಟನ್ ಲೆಕ್ಕಕ್ಕೆ ಇಟ್ಕೊಂಡು, 22-25. ಎಷ್ಟು ಎಕರೆ ಇದೆಲ್ಲ ಟೋಟಲ್ ಪ್ಲಾಟ್? ಟೋಟಲ್ 3 ಎಕರೆ. ಖರ್ಚು ಹಂಗೆ ಇದೆಯಾ? ಖರ್ಚು ಭಾಳ ಬರುತ್ತೆ. ಪರದೆ ಇದೆಲ್ಲ ಹೆಚ್ಚು ಕಮ್ಮಿ ನಮ್ಮದು 10ರಿಂದ 12 ಲಕ್ಷ ಖರ್ಚು ಬಂದಿದೆ. ಎಷ್ಟು ವರ್ಷ ಆಯ್ತು ನೀವು ಇದು ಮಾಡಿ? ಇದು 4ನೇ ವರ್ಷ ಬೆಳೆ. ಆ ಕಡೆ ನಮ್ಮ ಫಸ್ಟ್ ಕ್ರಾಪ್. ಅದು ಅವಾಗಿನ ಇದು ಒಂದು ಗಿಡದಲ್ಲಿ ಎಷ್ಟು ಬಿಡುತ್ತೆ ಈಗ? ಕೆ ಜಿ ನಮ್ಮ ಈಗ ಒಂದು 25 ಕೆಜಿಯಿಂದ ಒಂದು 30 ಕೆಜಿ ಲೆವೆಲ್ ಹಿಡಿದೀವಿ. ನೋಡ್ಬೇಕು, ಯಾವುದೇ ಥರ ರೋಗ ಇಲ್ಲ ನಮಗೆ. ಸೈಜ್ ಎಲ್ಲ ಹೆಂಗೆ? ಸೈಜು ನಮಗೆ 250-300 ಗ್ರಾಮ್ ಇದೆ. ಇನ್ನೂ ಬರುತ್ತೆ ಅಂತ, ಇನ್ನೂ ಒಂದು 10-15 ದಿನ ಬೇಕು ಕಟಾವಾಗಕ್ಕೆ. ಬರುತ್ತೆ ಅಂತ. ಈ ವರ್ಷ ಇನ್ನೂ ತುಂಬ ಮಳೆ, ಹಾಗಾಗಿ ಒಂದು ಸ್ವಲ್ಪ ಆಂಟಿಬಯೋಟಿಕ್ ಎಲ್ಲ ಜಾಸ್ತಿ ಸ್ಪ್ರೇ ಮಾಡಿವಲ್ಲ, ಸೈಜ್ ಒಂದು ಸ್ವಲ್ಪ ಮೀಡಿಯಮ್ ಇದೆ. ಇನ್ನು ಮುಂದೆ ನೋಡ್ಬೇಕು. ಇದು ನೀವು ಮಾರ್ಕೆಟ್ ಎಲ್ಲಿ ತಗೊಂಡೋಗೋದು ಇದೆಲ್ಲ? ಮಾರ್ಕೆಟು ಬೆಂಗಳೂರಿಗೆ ಹೋಗ್ಬೋದು, ಬಟ್ ಇಲ್ಲಿಗೆ ಬರ್ತಾರಲ್ಲ, ನಾವೆಂದೂ ಒಯ್ದಿಲ್ಲ, ಇಲ್ಲಿಗೆ ಬರ್ತಾರೆ. ಇಲ್ಲೇ ಬಂದು ಇಲ್ಲೇ ಪರ್ಚೇಸ್ ಮಾಡಿ ಇಲ್ಲೇ ತೂಕ ಮಾಡಿ ಇಲ್ಲೇ ಕ್ಯಾಶ್ ಕೊಟ್ಟು ಹೋಯ್ತಾರೆ. ಈಗ ಇದೆಷ್ಟನೇ ವರ್ಷದ ಇದು ಗಿಡ? ಇದು 4ನೇ ಬೆಳೆ. 4ನೇ ಬೆಳೆ. ಫಸ್ಟ್ನೇ ವರ್ಷ ಎಷ್ಟಾಗಿತ್ತು, ಈಗ ಎಷ್ಟಾಗಿದೆ? ಫಸ್ಟ್ನೇ ಕ್ರಾಪು ನಾವು ಖರ್ಚು ಮಾಡಿದ್ದು ಅಷ್ಟೇ ಹೊರಡ್ತು. ಈ ವರ್ಷ ತುಂಬ ಚೆನ್ನಾಗಿದೆ. ಇನ್ನೂ ವರ್ಷ ಒಂದು ಸ್ವಲ್ಪ ನೀರಿನ ಪ್ರಾಬ್ಲಮ್ ಆಗಿ ಅಷ್ಟು ಕಷ್ಟ ಆಯಿತು. ಈ ವರ್ಷ ಚೆನ್ನಾಗಿದೆ, ಗೈಡೆನ್ಸ್ ಚೆನ್ನಾಗಿದೆ, ಯೋಗೀಶ್ ಡಾಕ್ಟ್ರ್ ಅಂತ. ನಿಮಗೆ ಇದು ಇನ್ಫಾರ್ಮೇಷನ್ ಎಲ್ಲ ಯಾವ ಥರ ಅಂದರೆ ನೀವೇ ಓನಾಗಿ ಇದು ಮಾಡಿದ್ದ? ಇಲ್ಲ ಒಬ್ಬರು ಬರ್ತಾರೆ, ಅವರು ಹೊಸ್ತೂರ್ಗೆ, ಅವ್ರದ್ದು ಯೋಗೀಶ್ ಡಾಕ್ಟ್ರ್ ಅಂತ ಬರ್ತಾರೆ. ನೆಕ್ಸ್ಟ್ ಯಾರಾದರೂ ಮಾಡೋರಿಗೆ ಏನು ಹೇಳ್ತೀರಾ? ಚೆನ್ನಾಗಿದೆ, ಮಾಡಿದಷ್ಟು ನೀಡ್ಭಿಕ್ಷೆ ಅನ್ನೋ ಒಂದು ಇದೆ. ದಾಳಿಂಬೆ ಐತಲ್ಲ, ಒಳ್ಳೆ ಬೆಳೆ ವರ್ಕ್ ನೀಟಾಗಿ ಮಾಡಿದರೆ ಚೆನ್ನಾಗಿ ಬರುತ್ತೆ. ನಮ್ಮ ಅನುಭವ ಪ್ರಕಾರ. ಟೋಟಲ್ ಎಷ್ಟು ಸಿಕ್ಕಿತ್ತು ನಿಮಗೆ ಇದರಲ್ಲಿ ಬಂಡವಾಳ? ಅದೇ ಹೇಳಿದ್ನಲ್ಲ, ಒಂದು ಸ್ವಲ್ಪ ನೀರಿನ ಪ್ರಾಬ್ಲಮ್ ಆಗಿ ನಮ್ಮ ಖರ್ಚು ಮಾಡಿದ್ದು ಸಿಕ್ಕ ಒಂದು 2-3 ಲಕ್ಷ ಲಾಭ ಆಯಿತು. ಈ ಸಲ ಚೆನ್ನಾಗೈತೆ, ಮಾರ್ಕೆಟು ಚೆನ್ನಾಗೈತೆ. ವರ್ಷಕ್ಕೆ 2-3 ಲಕ್ಷ ಅಂದರೆ ಖರ್ಚು ತೆಗೆದು 2-3 ಲಕ್ಷ ದೊಡ್ಡ? ಇಲ್ಲ, ಈ ಸಲ ಜಾಸ್ತಿ ಉಳಿತೆ. ನಾನು ಹೇಳಿದ್ದು ಇದು ಗಿಡ ಸ್ಟ್ರಾಂಗ್ ಆದಂಗೆಲ್ಲ ಒಂದು ಸ್ವಲ್ಪ ಜಾಸ್ತಿ ಆದಾಯ ಬರುತ್ತೆ. ಇವು ಆದಾಯ ಹಂಗೆ ನಿರೀಕ್ಷೆ ಮಾಡೋಕ್ಕೆ ಆಗಲ್ಲ, ಮಾರ್ಕೆಟು ಎಲ್ಲ ಇಂಪಾರ್ಟೆಂಟ್ ಇರುತ್ತೆ. ವಾತಾವರಣ ಸಪೋರ್ಟ್ ಮಾಡ್ಬೇಕು, ದಾಳಿಂಬೆ ಮೇಯ್ನ್ ಇರುತ್ತೆ. ಇದು ಈ ನೆಟ್ಟಲ್ಲಿ ಹಾಕಿದ್ರಲ್ಲ, ಇದೇನಕ್ಕೆ? ಇದು ಈ ಟೈಮಲ್ಲಿ ನಮಗೆ ಜುಲೈಯಿಂದ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಮಾತ್ ಅಂತ ಬರುತ್ತೆ ಊಜಿ. ಅವು ಕಂಟ್ರೋಲ್ ಮಾಡೋಕ್ಕೆ, ಆಮೇಲೆ ಗಿಳಿ ಗುಬ್ಬಿ ಯಾವುದೇ ಥರ ಅವಾಯ್ಡ್ ಮಾಡೋಕ್ಕೆ ಇದನ್ನ ಹಾಕಿ ಪ್ರೊಡಕ್ಷನ್ ನಿರೀಕ್ಷೆ ಐತೆ. ಬಟ್ ಮಾರ್ಕೆಟ್ ಇಂಪಾರ್ಟೆಂಟ್. ಈಗ ನೋಡಿ, ಈ ಒಂದು ವಾರದಿದ್ದದ್ದು ಈಗಿಲ್ಲ, ಮಾರ್ಕೆಟ್ ಡೌನ್ ಆಗಿತ್ತು ಆ ಥರ. ಈಗ ಮತ್ತೆ ನಿರೀಕ್ಷೆ ಇಟ್ಕೊಂಡಿವಿ ಆ ಥರ. ಇದನ್ನ ಇಷ್ಟೇ ಆದಾಯ ಅಂತ ನಿರೀಕ್ಷೆ ಮಾಡೋಕ್ಕೆ ಬರಲ್ಲ. ಬಟ್ ಬೇರೆ ಬೆಳೆ ಹೋಲಿಸಿ ಅಂದರೆ ಉತ್ತಮ. ಬೇರೆ ಬೆಳೆ ಏನಂದರೆ ಲಾಭ ಇದೆ, 100% ಲಾಭ ಐತೆ. ಆದರೆ ಮಾಡ್ಬೋದು, ಲಾಭದಾಯಕನೇ. ನಮ್ಮಲ್ಲಿ ವಾತಾವರಣ ವ್ಯತ್ಯಾಸ ಇದೆ ಒಂದು ಸ್ವಲ್ಪ. ಹೋದ್ಸಲ ಒಂದು 3-4 ಲಕ್ಷ ಉಳಿತು ಅಷ್ಟೇ. ನಾಲೆಡ್ಜ್ ಬೇಕು. ಇಲ್ಲ, ಒಂದೇ ಬೆಳೆ, ವರ್ಷಕ್ಕೆ ಒಂದೇ ಬೆಳೆ ಸೂಕ್ತ. 2 ಬೆಳೆ ಬಿಟ್ಟರೆ ಏನಾಗುತ್ತೆ ಅಂದರೆ ಗಿಡ ಬೇಗ ಹಾಳಾಗುತ್ತೆ, ರೆಸ್ಟ್ ಬೇಕು ಅವಕ್ಕೂ. ಎಲ್ಲ ಕಿತ್ತಾಕ್ತೀವಿ. ಸಸಿ ಇವಾಗೆಲ್ಲ ಟಿಸಿಕಲ್ಚರ್ ಬರ್ತವೆ, ಗುಜರಾತ್ನಿಂದ ತರಿಸ್ತಾರೆ. ಗೋಟಿ ಸಸಿ ಅಂದರೆ ನಾವೇ ಕಟ್ಸ್ಬೋದು. ನಾವು ಕಟ್ಸಿಲ್ಲ, ಬೇರೆ ಕಡೆ ಕಟ್ಸಿದ್ದಾರೆ ನಮ್ಮ ಸ್ನೇಹಿತರು. ಇದು ಟಿಸಿಕಲ್ಚರ್ ಆದರೆ 40 ರೂಪಾಯಿ ಆನ್ ದಿ ಸ್ಪಾಟ್. ಇದು ಗೋಟಿ ಸಸಿ ನಾವು ಹಿರಿಯೂರಲ್ಲಿ ತಂದಿದ್ದೆ, ಬಬ್ಬರ್ ಫಾರಮಲ್ಲಿ. ಆವಾಗ ನಮಗೆ 30 ರೂಪಾಯಿ ಅಂತ ಬಿದ್ದು. ಇಳುವರಿ ಎಲ್ಲ ಚೆನ್ನಾಗೈತೆ. ಮಾರ್ಕೆಟಿಂಗ್ ಅದು ಇಲ್ಲಿಗೆ ಬಂದು ಮಾಡ್ತಾರೆ, ಇಲ್ಲೇ ಬಂದು ತಗೊಂಡು ಅವರೇ ಬಂದು ಕ್ಯಾಶ್ ಕೊಟ್ಟು ತಗೊಂಡು ಹೋಗ್ತಾರೆ. ಇಲ್ಲ ಅಂದ್ರೆ ಮಾರ್ಕೆಟಲ್ಲಿ 365 ದಿನ ಬೆಂಗಳೂರು ಬೇಕಾದಂಗೆ. ಬೆಂಗಳೂರೆಲ್ಲ ಫಾಸ್ಟ್ ಗಿಡ ಕಟ್ ಮಾಡ್ತೀರಾ ಅಥವಾ ಹೆಂಗೆ? ಮಾಡ್ತೀವಿ. ಗಿಡ ಅಂದರೆ ಬೆಳೆ ಎಲ್ಲ ಮುಗಿದ್ಮೇಲೆ 6 ತಿಂಗಳಿಗೆ ಒಂದ್ಸತಿ ಮಾಡ್ತೀವಿ? ಇಲ್ಲ, ಅವಾಗ ಹಣ್ಣಿ ಬಿಡಕರ ಆ ಥರ ಕಟಿಂಗ್ ಬೇರೆ ಮಾಡ್ತೀವಿ. ಈಗೆಲ್ಲ ವಾಟರ್ ಶೂಟು ಆಮೇಲೆ ಅವೆಲ್ಲ ಅದಾವಲ್ಲ, ಅವ್ನು ತೆಗಿಸ್ತಿರ್ತೀವಿ. ಇಲ್ಲ ಅಂದರೆ ಭಾಳ
ಇದರಿಂದ ಸುಮ್ಮನೆ ನಾವೇನು ಮಾಡಿದ್ವಿ ಒಂದು ಸ್ವಲ್ಪ ಡಿಸ್ಟೆನ್ಸ್ ಕಮ್ಮಿ ಮಾಡಿವಿ, ಹಂಗಾಗಿ ಬೇಗ ಕೆಲವರೆಲ್ಲ 14 ಮಾಡ್ತಾರೆ, ನಾವು 9 7 ಮಾಡಿವಿ, ಹಂಗಾಗಿ ಮಾಡಿಸ್. ಡಿಸ್ಟೆನ್ಸ್ ಎಷ್ಟಿದೆ ಒಂದೊಂದು ಗಿಡಕ್ಕೆ? ಇದು ಹಿಂಗೆ 9 ಹಿಂಗೆ 7 ಇದೆ. 14 10 ಸೂಕ್ತ ಅಂತ. ಇದರಲ್ಲಿ ಮತ್ತೇನು ಬೆಸ ಏನು ಹೊಡ್ಸಕ್ಕೆ ಬರಲ್ಲ ಇದರಲ್ಲಿ? ಇದರಲ್ಲಿ ಒಡಿಸ್ಬೋದು, ಸಣ್ಣವಿದ್ದ ಒಡಿಸ್ಬೋದು, ಹಣ್ಣಿ ಬಿಟ್ಟ ಮ್ಯಾಗ ಒಡಿಸ್ಬಾರ್ದು ಅಂತ ಹೇಳ್ತಾರೆ. ಒಂದು ಎಕರೆಲಿ ಎಷ್ಟು ಗಿಡ ಕೂರುತ್ತಣ ಇಲ್ಲಿ 14 ಹೊತ್ತಾದರೆ 280ರಿಂದ 300 ಕುಂದಿರ್ತವೆ. 300. ಕಡಿಮೆ ಆಗಿದಷ್ಟು ಬೆಳೆ ಚೆನ್ನಾಗಿ ಬರುತ್ತೆ. ಯಾಕೆಂದರೆ ಅವು ಆ್ಯಕ್ಚುಲಿ ಒಳ್ಳೆ ಫಸಲು ಸ್ಟಾರ್ಟ್ ಆಗೋದೇ 3 ವರ್ಷದ ನಂತರ. ಅಷ್ಟೊತ್ತಿಗೆ ಇವು ಬೇರೆ ಒಂದಕ್ಕೊಂದು ಕೂಡ್ಕೊಂಡು ಏನಾಗುತ್ತೆ ಅಂದರೆ ಅಷ್ಟು ಇದು. ಎಷ್ಟು ಬಂದಣ ಒಂದು ಎಕರೆಗೆ ಎಷ್ಟು ಖರ್ಚಾಗ್ಬೋದು? ಎಕರೆಗೆ ಒಂದು 300 ಗಿಡ ಬಿದ್ದರೆ ಹಣ್ಣಿ ಬಿಡೋ ಔಷಧಿ 1.5 1.5 2 ಲಕ್ಷ. ಟೋಟಲ್ ಇದರಿಂದ ಲಾಭ ಎಷ್ಟು ಬರ್ಬೋದು? ಲಾಭ ಅಲ್ಲ, ಲಾಭ ಮಾರ್ಕೆಟಿನ ಮೇಲೆ ಡಿಪೆಂಡ್ ಇರುತ್ತೆ. ಮಾರ್ಕೆಟ್ ಎಕರೆಗೆ ಒಂದು ತೆಗೆದಾರೆ 10 ಲಕ್ಷ ತನಕ ತೆಗೆದಾರೆ. ತೆಗೆದಾರೆ, ಯಾರು ಜಾಸ್ತಿನೂ ತೆಗೆದಾರೆ. ಒಂದು ಮೀಡಿಯಮ್ ಅಂದರೂ 5ರಿಂದ 10 ಲಕ್ಷ ತೆಗೆದಾರೆ. ಯಾಕೆಂದರೆ ರೈತ ಇದು ದಾಳಿಂಬೆ ಹೆಂಗೆ ಅಂದರೆ ವಾತಾವರಣ ಮೇಯ್ನ್. ನಾವು ಬಿಟ್ಟ ಟೈಮಲ್ಲಿ ಫ್ಲವರ್ ಸೆಟ್ಟಿಂಗ್ ಸ್ಟೇಜು. ನೀವು ಎಷ್ಟು ವರ್ಷದಿಂದ ಹಾಕಿದ್ರಿ ಇದು 4ನೇ ವರ್ಷ. 4ನೇ ವರ್ಷದಿಂದ ನಾವು ಮುಂಚೆ ಹಾಕಿದ್ವಿ. 4 ವರ್ಷದಲ್ಲಿ ಲಾಭ ಬಂದಿರೋ ವರ್ಷ ಅಂದರೆ? ಲಾಭ ಬಂದಿರೋ ಇನ್ನು ವರ್ಷ ಒಂದು 3ರಿಂದ 4 ಲಕ್ಷ ಉಳಿತು. ಅಂದರೆ ಖರ್ಚು ಬಂದಿತ್ತು ಒಂದು ಸ್ವಲ್ಪ. ಆವಾಗ ವಾತಾವರಣ ಇದರಿಂದ ಈ ವರ್ಷ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಜಾಸ್ತಿ, ಯಾಕೆಂದ್ರೆ ಗಿಡ ದೊಡ್ಡವದಲ್ಲ. ಈಗ ನಿಮ್ಮೂರಲ್ಲಿ ಜಾಸ್ತಿ ಅಂದರೆ ದಾಳಿಂಬೆ, ಅಡಿಕೆ. ಅದಕ್ಕಿಂತ ಮುಂಚೆ ಕಬ್ಬೇನೋ ಬೆಳಿತಿದ್ರಿ ನೀವು? ಕಬ್ಬು ಕಡಿಮೆ, ಅವಾಗೆಲ್ಲ ತರಕಾರಿ ಜಾಸ್ತಿ, ಮೆಣಸಿನ ಗಿಡ. ಅದು ಬಿಟ್ಟರೆ ಈಗ ಮೇಜರಾಗಿ ದಾಳಿಂಬೆ.